ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಯುಗದಲ್ಲಿ ಮಕ್ಕಳ ಏಳಿಗೆಗೆ ಹೆತ್ತವರ ಹಣ ಮುಖ್ಯವೋ ಪ್ರೀತಿ ಮುಖ್ಯವೋ ಎಂಬುದನ್ನು ನೋಡೋಣ. ಅಪ್ಪ ಅಮ್ಮ ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳು ಅಥವಾ ಆ ಮಟ್ಟದ ಸಂಬಳ ಪಡೆಯುವವರು. ಸಂಬಳ ಎಷ್ಟು? ಅಪ್ಪನಿಗೆ ತಿಂಗಳಿಗೆ 1,00,000 ಇರಬಹುದು, ಅಮ್ಮನಿಗೂ ಹತ್ತಿರ ಅಷ್ಟೇ ಇರಬಹುದು. ಅಪ್ಪನ ಕೆಲಸದ ಸಮಯ ಬೇರೆ, ಅಮ್ಮನದು ಬೇರೆ. ಅಪ್ಪ ಬರುವಾಗ ಅಮ್ಮ ಮಕ್ಕಳೊಂದಿಗೆ ನಿದ್ರಿಸಿರುತ್ತಾರೆ. ಅಮ್ಮ ಕೆಲಸಕ್ಕೆ ಹೊರಟಾಗ ಅಪ್ಪ ಗೊರಕೆ ಹೊಡೆಯುತ್ತಿರುತ್ತಾರೆ. ಅವರಿಬ್ಬರು ಕುಳಿತು ಮಾತನಾಡುವುದನ್ನೇ ಮಕ್ಕಳು ನೋಡಿಲ್ಲ. ಅಪ್ಪನಿಗೆ ರಜಾ ಇದ್ದಾಗ ಅಮ್ಮನಿಗೆ ಇಲ್ಲ. ಇನ್ನು ಎಲ್ಲಿ ಇಬ್ಬರು ಸೇರಿ ಒಟ್ಟಿಗೆ ಕುಳಿತು ಮಕ್ಕಳೊಂದಿಗೆ ಊಟ, ನಗು, ಮಾತು, ಹರಟೆ. ಹಣವೇ ಹಾಗೆ, ಇನ್ನೂ ಬೇಕು ಎಂಬ ಆಸೆಯನ್ನು ಹುಟ್ಟು ಹಾಕುತ್ತಲೇ ಇರುತ್ತದೆ. ಹಣ ಬೇಕು. ಎಷ್ಟು ಬೇಕು? ತಮ್ಮದೇ ಮಕ್ಕಳನ್ನು ಮರೆಯುವಷ್ಟು, ಅವರೊಡನೆ ಮಾತನಾಡುವ ಸಂಬಂಧವನ್ನೇ ಕದೆಯುವಷ್ಟು. ಬದುಕಿನಲ್ಲಿ ಅಷ್ಟೊಂದು ರಿಸ್ಕ್ ತೆಗೆದುಕೊಂಡು ಹಣ ಸಂಪಾದನೆ ಮಾಡುವುದು ಯಾವ ಸುಖ ಸುರಿಸಿಕೊಳ್ಳುವುದಕ್ಕಾಗಿ? ಕೆಲಸ ಬಿಡಲು ಅಪ್ಪನಿಗೆ ಈಗೋದ ಕಾಟ, ಅಮ್ಮನಿಗೆ ಸ್ವಾತಂತ್ರ್ಯ ಹರಣದ ಚಿಂತೆ, ಜೊತೆಗೆ ಇಬ್ಬರಿಗೂ ಹಣದ ಮೇಲಿನ ಮೋಹ. ಇಷ್ಟೊಂದು ಸಂಬಳ ಬರುವಾಗ ಕೆಲಸ ಬಿಡಬಹುದಾ ಎಂಬ ಉದ್ಗಾರ. ಇಬ್ಬರು ಪಟ್ಟು ಬಿಡುವುದಿಲ್ಲ, ಬಡವಾಗುವುದು ಮಾತ್ರ ಮಕ್ಕಳು. ನಾವು ಸಂಪಾದನೆ ಮಾಡಿ ಉಳಿಸಿದ್ದು ನಮ್ಮ ಮಕ್ಕಳಿಗೆ ಅಲ್ವಾ ಎನ್ನುತ್ತಾರೆ. ಮಕ್ಕಳಿಗೆ ಉಳಿಸಬೇಕಾದದ್ದು ಸ್ವಲ್ಪ ಹಣ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಅವರೇ ಸಂಪಾದನೆ ಮಾಡಿಕೊಳ್ಳುವ, ಅವರೇ ಅವರ ಬದುಕಿನ ಭಾರ ಹೊರುವಂತೆ ಅವರನ್ನು ರೂಪಿಸಬೇಕಾದದ್ದು ಮುಖ್ಯ ಎಂದು ಯಾಕೆ ಅನಿಸುವುದಿಲ್ಲ? ಟಿವಿ ಇದೆ, ಕಂಪ್ಯೂಟರ್ ಇದೆ, ನೋಡಿಕೊಳ್ಳಲು ಕೆಲಸದವಳಿದ್ದಾಳೆ, ವಾಕ್ಮನ್ ಇದೆ, ಮೊಬೈಲ್ ತೆಗೆದುಕೊಟ್ಟಾಗಿದೆ, ಬೇಕಾದಾಗ ಹಣ ಕೊಟ್ಟೇ ಕೊಡುತ್ತೇವೆ, ಇನ್ನೇನು ಬೇಕು ಎನ್ನುತ್ತಾರೆ. ಪ್ರೀತಿ, ಮಮತೆ, ಒಡನಾಟ, ಆತ್ಮೀಯತೆ, ಆಟ, ನಗು, ಹರಟೆ ಯಾವುದೂ ಇಲ್ಲ. ಮಕ್ಕಳೊಡನೆ ಒಂದು ವಾಕಿಂಗ್ ಇಲ್ಲ, ಅವರೊಡನೆ ಕುಳಿತು ನಕ್ಕ ನೆನಪೇ ಬಂದಿಲ್ಲ. ಇವೆಲ್ಲ ಇಲ್ಲದೆಯೂ ಅವರು ಚೆನ್ನಾಗಿಯೇ ಬೆಳೀತಿದ್ದಾರಲ್ಲ ಅನ್ನುತ್ತಾರೆ ಕೇಳಿದರೆ ಕೆಲವರು. ಅದಲ್ಲ ಸಂಸಾರ. ಇಬ್ಬರಿಗೂ ದುಡಿಯುವ ಅಗತ್ಯ ಇದೆಯಾ? ಹಣದ ಅವಶ್ಯಕತೆ ಇದೆಯಾ? ಅನಿವಾರ್ಯ ಪರಿಸ್ಥಿತಿನ? ಇಬ್ಬರು ಕೆಲಸಕ್ಕೆ ಹೋಗಲಿ, ತಪ್ಪಲ್ಲ. ಮನೆ ಕಟ್ಟಬೇಕು, ಸ್ವಲ್ಪ ಹಣ ಉಳಿಸಬೇಕು, ಕೆಲವಾರು ಖರ್ಚುಗಳು ಇದ್ದೇ ಇರುತ್ತದೆ, ಹೌದಲ್ವಾ? ಆದರೆ ತಿಂಗಳಿಗೆ 1,00,000 ದುಡಿಯುವಾಗಲೂ ಯಾವ ಖರ್ಚು? ಮಕ್ಕಳೊಂದಿಗೆ ಒಂದು ದಿನವೂ ಸಂತಸದಿಂದ ಕಳೆಯಲು ಸಾಧ್ಯವಿಲ್ಲ ಎಂದಾದರೆ ಯಾವ ಪುರುಷಾರ್ಥಕ್ಕಾಗಿ ಆ ಸಂಪಾದನೆ? ಹೋಗಲಿ, ಅಜ್ಜ ಅಜ್ಜಿಯರಾದರೂ ಮನೆಯಲ್ಲಿದ್ದಾರಾ? ಚಿಂತೆ ಇಲ್ಲ ಬಿಡಿ, ಅವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎಂದು. ಆದರೆ ಅಪ್ಪ ಅಮ್ಮ ಉಂಟು ಮಾಡುವ ಬಹಳಷ್ಟು ಶೂನ್ಯವನ್ನು ಅವರು ತುಂಬಬಲ್ಲರು. ಅವರಿಲ್ಲದಲ್ಲಿ ಈಗ ಅತ್ತೆ ಮಾವ ಇಲ್ಲದ ಗಂಡನೇ ಬೇಕು ಎನ್ನುವ ಸೊಸೆಯಂದಿರುವರಲ್ಲಿ ಮಕ್ಕಳ ಬದುಕು ಮೂರಾಬಟ್ಟೆಯಾದ ಮೇಲೆ ಆ ಕೂಡಿಟ್ಟ ಹಣ ಯಾವ ಉಪಯೋಗಕ್ಕೆ ಬರುತ್ತದೆ? ಉಳಿಸಿದ ಹಣ ಮಕ್ಕಳಿಗೆ ಅಲ್ಲವೇ ಎಂಬ ಸಿದ್ಧ ಉತ್ತರ ಬೇಡವೇ ಬೇಡ. ಮಕ್ಕಳನ್ನು ಸರಿಯಾಗಿ ಬೆಳೆಸದೆ ಅವರಿಗೆ ಉಳಿಸುವ ಹಣ ಹಣವಲ್ಲ, ಅದು ಅವರನ್ನು ಹಾಳು ಮಾಡಲಿರುವ ನರಕದ ದಾರಿ. ಪ್ರೀತಿಗಾಗಿ ಹಪಹಪಿಸುವ ಮಕ್ಕಳು ಹೊತ್ತು ಕಳೆಯಲು ಟಿವಿ, ಕಂಪ್ಯೂಟರ್ಗಳ ಮೊರೆ ಹೋಗುತ್ತಾರೆ. ಹೊರ ಜಗತ್ತು ಎಂದರೆ ಏನೆಂದೇ ತಿಳಿಯದೆ ಅಮಾಯಕರಾಗಿ ಟಿವಿಯಲ್ಲಿ ಕಾಣುವ ಬದುಕೆ ನಿಜ ಬದುಕು ಎಂದುಕೊಂಡು ಹೆಣ್ಣು ಮಕ್ಕಳಾದರೆ ಯಾವನೋ ಮಾಡಿದ ಮೋಡಿಗೆ ಮರುಳಾಗುತ್ತಾರೆ. ಗಂಡು ಮಕ್ಕಳು ಚಟಕ್ಕೆ ದಾಸರಾಗುತ್ತಾರೆ. ಹೆತ್ತವರು ಕೇಳಿದಾಗೆಲ್ಲ ಸುರಿಯುವ ಹಣ ಕಂಡು ಹಣ ಸಂಪಾದನೆ ಎಂದರೆ ಅತಿ ಸುಲಭವೆಂಬ ನಿರ್ಧಾರಕ್ಕೆ ಬಂದು ಬಿಡುತ್ತಾರೆ. ಅವರ ಮುಂದಿನ ಬದುಕು ದಯನೀಯವಾಗಿರುತ್ತದೆ. ಒಂದಷ್ಟು ಹಣ ಕಡಿಮೆ ಸಂಪಾದಿಸಿದರೂ ಪರವಾಗಿಲ್ಲ, ಆ ಹೊತ್ತಿನಲ್ಲಿ ಮಕ್ಕಳೊಂದಿಗೆ ಸುಖ ಸಂತೋಷದಲ್ಲಿ ಕಳೆದರೆ ನಾವು ಕಳೆದುಕೊಂಡ ಹಣದಿಂದ ಏನನ್ನು ಪಡೆಯುತ್ತಿದ್ದೇವೆಯೋ ಅದರ 2 ಮಕ್ಕಳಿಂದ ಬೇರೆ ಬೇರೆ ರೂಪದಲ್ಲಿ ನಾವು ಪಡೆಯಲೇಬಹುದು. ನೆನಪಿರಲಿ, ಪ್ರೀತಿ ಇದ್ದಲ್ಲಿ ಎಂತಹ ಬಡತನದಲ್ಲಿ ಬೆಳೆದರೂ ಮಕ್ಕಳು ಹಾಳಾಗುವುದಿಲ್ಲ. ಆದರೆ ಹಣವಿರುವ ಹೆತ್ತವರ ಅಸಡ್ಡೆಗೆ ಗುರಿಯಾದ ಮಕ್ಕಳು ಎಂದಿಗೂ ಉದ್ಧಾರವಾಗುವುದಿಲ್ಲ.
ಸ್ನೇಹಿತರೆ, ಸಾಕಷ್ಟು ಜನರ ಬದುಕಿನಲ್ಲಿ ಈ ರೀತಿಯ ನಿದರ್ಶನಗಳನ್ನು ನಾವು ಕಾಣ್ತಾನೆ ಇದ್ದೀವಿ. ನಾವು ದುಡಿತಾ ಇರೋದು ನಮ್ಮ ಮಕ್ಕಳಿಗೋಸ್ಕರ. ಹಣ ಒಂದಿದ್ರೆ ಸಾಕು ಅಂಥೇಳಿ ಪ್ರತಿಯೊಬ್ಬ ಪೋಷಕರು ತಿಳ್ಕೋತೀವಿ. ಆದರೆ ನಮ್ಮ ನಂಬಿಕೆ ತಪ್ಪು. ಹಣ ಕೊಡದೇ ಇರುವಂತಹ ಸಂಸ್ಕಾರವನ್ನು ನಮ್ಮ ಕುಟುಂಬಗಳು, ನಮ್ಮ ನೆರೆಹೊರೆಗಳು ಕೊಡುತ್ತವೆ ಎಂಬುದನ್ನು ನಾವು ಯಾವತ್ತೂ ಅಲ್ಲಗಳೆಯಬಾರದು. ಈ ಕುಟುಂಬದಲ್ಲಿ ಬಡತನದಲ್ಲಿ ಬೆಳೆದರೂ ಸಹ ಮಕ್ಕಳು ಪ್ರೀತಿ, ವಿಶ್ವಾಸ, ಸಹಕಾರ ಇದ್ದಲ್ಲಿ ಎಂದಿಗೂ ಹಾಳಾಗುವುದಿಲ್ಲ ಎಂಬುದಕ್ಕೆ ಈ ಒಂದು ಉತ್ತಮ ಕತೆ ನಿದರ್ಶನವಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.